ಹಾಯ್ ಹಲೋ ನಮಸ್ಕಾರ ನಿಮಗೆಲ್ರಿಗೂ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಸಂಡೇ IPL ಡಬಲ್ ಹೆಡರ್. ಸೊ ಫಸ್ಟ್ ಮ್ಯಾಚ್ ನೋಡೋದಾದರೆ GT ವರ್ಸಸ್ SRH. ಸೊ GT ಅವರಿಗೊಂದು ಕನ್ವಿನ್ಸಿಂಗ್ ವಿಕ್ಟ್ರಿ ಆಫ್ಟರ್ ಲಾಸ್ಟ್ ಮ್ಯಾಚ್ ಏನೋ ಅವರು ಒಂದು ಬಿಗ್ ಡಿಫೀಟ್ ಬಂದಿತ್ತು, ಆಮೇಲೆ ಒಳ್ಳೆ ರಿಕವರಿ ಆಗಿ ಗ್ರೇಟ್ ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ನೋಡೋದಾದರೆ SRH ಅವರು ಬ್ಯಾಟಿಂಗ್ ಮಾಡ್ತಾರೆ, 162 ಮಾತ್ರ ಹೊಡಿತಾರೆ. ಸೊ ಆ ಪಿಚ್ಚಲ್ಲಿ ಬಿಲೋ ಪರ್ ಅಂತ ಹೇಳ್ಬೋದು. ಎಸ್ಪೆಷಲಿ SRH ಅಂತ ಬ್ಯಾಟಿಂಗ್ ಲೈನಪ್ ಇರೋ ಕಡೆ ಸ್ಕೋರ್ ಸ್ವಲ್ಪ ಬಿಲೋ ಪರ್ ಅಂತಲೇ ಅನಿಸ್ತು. ಆ್ಯಂಡ್ ಐ ಥಿಂಕ್ ಕ್ರೆಡಿಟ್ ಟು GT ಬೌಲರ್ಸ್, ಎಸ್ಪೆಷಲಿ ಅವ್ರ ಕಡೆ ಸ್ಪಿನ್ನರ್ಸ್ ನೂರ್ ಅಹ್ಮದಿ ಅವ್ರು ಬರ್ತಾರೆ, ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಆಮೇಲೆ ರಶೀದ್ ಖಾನ್ ಮೇನ್ ವಿಕೆಟ್ ತಗೊಳ್ತಾರೆ, ಹೆಂಡ್ರಿಸ್ ಕ್ಲಾಸನ್ ಅವ್ರದ್ದು. ಸೊ ಆ ಸ್ಪಿನ್ನರ್ಸ್ ಯಾವಾಗ ಅವ್ರ ಮೇಲೆ ಡಾಮಿನೇಟ್ ಮಾಡ್ತಾರೆ, GT ಅವರಿಗೆ ಇನ್ಫ್ಯಾಕ್ಟ್ SRH ಅವರಿಗೆ ತುಂಬ ಕಷ್ಟ ಇತ್ತು ಒಂದು ಒಳ್ಳೆ ಸ್ಕೋರ್ ಕಲೆ ಹಾಕೋಕ್ಕೆ. ಅಬ್ದುಲ್ ಸಮದ್ ಅವರು ಲಾಸ್ಟಿಗೆ ಚೆನ್ನಾಗಿ ಫೈಟ್ ಕೊಡ್ತಾರೆ, ಬಟ್ 160 ಇಸ್ ಎನಿವೇ ಬಿಲೋ ಪಾರ್ ಅಂತ ಹೇಳ್ಬೋದು ಆ ಪಿಚ್ಚಲ್ಲಿ. GT ಅವರು ಏನು ಅಷ್ಟೊಂದು ಹಿಕಪ್ ಇರಲಿಲ್ಲ ಚೇಸಲ್ಲಿ. ಸೊ ಎಷ್ಟು ಎಲ್ಲೆಲ್ಲಿ ಬೌಂಡ್ರೀಸ್ ಬರಬೇಕಿತ್ತು ಅಲ್ಲೆಲ್ಲಿ ಬೌಂಡ್ರೀಸ್ ಬಂತು. ಆ್ಯಂಡ್ ಕ್ರೆಡಿಟ್ ಟು ಡೇವಿಡ್ ಮಿಲ್ಲರ್, ಎಷ್ಟು ಕಂಪೋಸ್ಡಾಗಿ ಆಡಿದರು ಇವತ್ತು. ಅಂದರೆ ಆಲ್ದೋ ಒಂದು ಸ್ಟೇಜಲ್ಲಿ ರನ್ ರೇಟ್ ಜಾಸ್ತಿ ಆಗ್ತಿದೆ ಅಂತ ಅನಿಸಿದ್ರು, ಅವರು 6 4 ಹೊಡಿತಾನೆ ಇದ್ದರು ಆ್ಯಂಡ್ ಈಸಿಯಾಗಿ ಕನ್ವಿನ್ಸಿಯಾಗಿ ಲೀಡ್ ಮಾಡಿದರು. ಸೊ GT ಅವರಿಗೂ ಇದೊಂದು ಒಳ್ಳೆ ಕಮ್ ಬ್ಯಾಕ್ ಆಫ್ಟರ್ ಲಾಸ್ಟ್ ಮ್ಯಾಚ್. ಸೊ 2 ವಿನ್ಸ್ ಆಗಿದ್ದಾರೆ ಅವರು 3 ಮ್ಯಾಚಸಲ್ಲಿ. ಸೊ ಅದೊಂದು ಗ್ರೇಟ್ ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು GTಯಿಂದ. ಸೊ ನೆಕ್ಸ್ಟ್ ಮ್ಯಾಚ್ ನೋಡೋದಾದರೆ CSK ವರ್ಸಸ್ DC. ಸೊ CSK ನೋಡೋದಾದರೆ 2 ಮ್ಯಾಚ್ ವಿನ್ ಆಗಿ ಬರ್ತಿದ್ದಾರೆ, DC ನೋಡಿದರೆ 2 ಮ್ಯಾಚ್ ಸೋತ್ಕೊಂಡು ಬರ್ತಿದ್ದಾರೆ. ಸೊ ಮ್ಯಾಚ್ ರಿಸಲ್ಟ್ ನೋಡಿದರೆ ಎಂಟೈರ್ಲಿ ಡಿಫ್ರೆಂಟ್ ಆಗಿದೆ. ಸೊ ಇದರಲ್ಲೇ ಗೊತ್ತಾಗುತ್ತೆ IPL ಎಷ್ಟು ಕಾಂಪಿಟೇಟಿವ್ ಇದೆ ಅಂತ. ಯಾವುದೇ ಟೀಮ್ನ ಅಟ್ ಎನಿ ಮೂಮೆಂಟ್ ಲೈಟಾಗಿ ತಗೊಳ್ಳೇಬಾರ್ದು. ಅರ್ಥ ಆಯ್ತಾ? ಸೊ ಮ್ಯಾಚ್ಗೆ ಬರೋದಾದರೆ ಫಸ್ಟ್ DC ಅವರು ಬ್ಯಾಟಿಂಗ್ ಮಾಡ್ತಾರೆ. ರಿಷಬ್ ಪಂತ್ ಅವರು ಟಾಸ್ ವಿನ್ ಆಗಿ ಬ್ಯಾಟಿಂಗ್ ತಗೊಳ್ತಾರೆ. ಸೊ ಒಳ್ಳೆ ಸ್ಟಾರ್ಟ್ ಕೊಟ್ಟರು ಇವತ್ತು. ಪೃಥ್ವಿ ಶಾ ಅವ್ರನ್ನ ಓಪನಿಂಗ್ ಕಳಿಸ್ತಾರೆ DC ಅವರು. ಆ ಕಡೆ ಪೃಥ್ವಿ ಶಾ, ಈ ಕಡೆಯಿಂದ ವಾರ್ನರ್. ಪವರ್ ಪ್ಲೇಯಲ್ಲಿ ಒಂದು ಕ್ರೇಜಿ ಸ್ಟಾರ್ಟ್, 60 ರನ್ಸ್ ಹೊಡೆದ್ರು 6 ಓವರ್ಸಲ್ಲಿ. ಆಮೇಲೆ ಈವನ್ ಆಫ್ಟರ್ ದ ಪವರ್ ಪ್ಲೇ ಅವರು ಬಾಲ್ಸ್ ಅಂದರೆ ರನ್ ರೇಟ್ ಕಡಿಮೆ ಮಾಡೋಕ್ಕೆ ನೋಡಿಲ್ಲ, ಅಟ್ಯಾಕಿಂಗ್ ಮಾಡ್ತಾನೆ ಇದ್ರು. ದೆನ್ ಪತಿರಾನ್ ಅವರು ಒಂದು ಬ್ರಿಲಿಯಂಟ್ ಕ್ಯಾಚ್ ಹಿಡಿತಾರೆ, ಅದು 1 ಹ್ಯಾಂಡೆಡ್ ಬ್ರಿಲಿಯಂಟ್ ಕ್ಯಾಚ್. ಆಮೇಲೆ 2 ವಿಕೆಟ್ ಬೇಗ ತಗೊಳ್ತಾರೆ ಯಾರ್ಕರ್ಸ್ ಹಾಕಿ. ಸೊ ಅದೊಂದು ಎಕ್ಸ್ಟ್ರಾರ್ಡಿನರಿ ಮೂಮೆಂಟ್ ಇತ್ತು ಗೇಮಲ್ಲಿ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ರಿಷಬ್ ಪಂತ್, ನಮ್ಮ ಸ್ಪೈಡರ್ ಮ್ಯಾನ್, ಈಸ್ ಟ್ರೂಲಿ ವೆಲ್ ಆ್ಯಂಡ್ ಟ್ರೂಲಿ ಬ್ಯಾಕ್ ಅಂತ ಹೇಳ್ಬೋದು. 2 ಗೇಮ್ ತುಂಬ ಸ್ಟ್ರಗಲ್ ಮಾಡ್ತಿರು, ಬಟ್ ಈ ಮ್ಯಾಚಲ್ಲಿ ಸ್ವಲ್ಪ ರಿಷಬ್ ಪಂತ್ ಅವರು ಚೆನ್ನಾಗಿ ಆಡಿದ್ದಾರೆ. ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡಿ ಮ್ಯಾಚನ್ನು ಅಂದರೆ ಗೇಮನ್ನು ಫಸ್ಟ್ ಇನ್ನಿಂಗ್ಸಲ್ಲಿ ಒಳ್ಳೆ ಫಿನಿಶಿಂಗ್ ಟಚ್ ಕೊಟ್ಟಿದ್ದಾರೆ. ಸೊ ಅದರಿಂದಾಗಿ DC ಅವರು 190 ರನ್ಸ್ ತನಕ ಹೋಯಿತು. ಆ್ಯಂಡ್ ಎನಿ ಡೇ ಒಂದು 180+ ಸ್ಕೋರ್ ಏನಿದ್ರು ಅದು ಚಾಲೆಂಜಿಂಗ್ ಆಗಿರುತ್ತೆ ಯಾವುದೇ ಟೀಮ್ಗೆ ಆಗಿರ್ಬೋದು ಸೆಕೆಂಡ್ ಇನ್ನಿಂಗ್ಸಲ್ಲಿ. ಸೊ CSK ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟಿಂಗಲ್ಲಿ ತುಂಬ ಎಡವಿದ್ರು ಅನಿಸುತ್ತೆ. ಫಸ್ಟ್ 2 ವಿಕೆಟ್ ಋತುರಾಜ್ ಮತ್ತು ರಚಿನ್ ರವೀಂದ್ರ ಅವರು. ಸೊ ಒಂಥರ ಲಾ ಆಫ್ ಎವರೇಜ್ ಕರೆಕ್ಟಾಗಿ ಹಿಟ್ಟಾಗಿದೆ ಅನಿಸುತ್ತೆ. ಯಾರ್ಯಾರು ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಆಡ್ತಿದ್ರು ಎಲ್ಲರೂ ಇವತ್ತು ಚೆನ್ನಾಗಿ ಆಡೋಕ್ಕಾಗಿಲ್ಲ. ಎಸ್ಪೆಷಲಿ ರಚಿನ್ ರವೀಂದ್ರ ತುಂಬ ಪ್ಲೇ ಆ್ಯಂಡ್ ಮಿಸ್ಸಸ್ ಇತ್ತು, ಈಸಿ ಬಾಲ್ಸ್ ತುಂಬ ಮಿಸ್ ಮಾಡ್ತಿದ್ರು. ಸೊ ದ್ಯಾಟ್ ಕೈಂಡ್ ಆಫ್ ಡೇ ಅಂತ ಹೇಳ್ತಾರಲ್ಲ, ಅದು ಪರ್ಫೆಕ್ಟ್ ಇವತ್ತು ಅದೇ ಡೇ ಇತ್ತು. ನೆಕ್ಸ್ಟ್ ಕ್ರೆಡಿಟ್ ಟು ರಹಾನೆ ತುಂಬ ಚೆನ್ನಾಗಿ ಆಡಿದರು. ಒಂದು ಮೂಮೆಂಟಲ್ಲಿ ವಿಕೆಟ್ಸ್ ಹೋಗ್ತಾಯಿದ್ರು, ಅವರು ಒಂದು ಕಡೆ ರನ್ಸು ಸ್ಟ್ರೈಕ್ ರೊಟೇಟು ಮಾಡಬೇಕಿತ್ತು, ಅಟ್ಯಾಕಿಂಗ್ ಶಾಟ್ಸ್ ಆಡಬೇಕಿತ್ತು, ಅದು ಚೆನ್ನಾಗಿ ಮಾಡಿದ್ರು ಅಜಿಂಕ್ಯ ರಹಾನೆ, ಈವನ್ ವಿತ್ ಡ್ಯಾರೆಲ್ ಮಿಚೆಲ್. ಬಟ್ ಡ್ಯಾರೆಲ್ ಮಿಚೆಲ್ ಒನ್ಸ್ ಔಟ್ ಆದಮೇಲೆ ತುಂಬ ಸ್ಟ್ರಗಲ್ ಮಾಡಿದ್ರು ಅನಿಸುತ್ತೆ, ಈವನ್ ವಿತ್ ಶಿವಮ್ ದುಬೆ ಆಗಿರಲಿ, ರವೀಂದ್ರ ಜಡೇಜಾ ಆಗಿರಲಿ. ಬಟ್ ಗೇಮ್ ಒಂಥರ ಹೋಗ್ತಿತ್ತು. ಬಟ್ ಯಾವಾಗ 6 ಡೌನ್ ಆಗಿ ಧೋನಿ ಬರ್ತಾರೆ, ಆಲ್ದೋ ಮ್ಯಾಚ್ ವಾಸ್ ಡನ್ ಆ್ಯಂಡ್ ಡಸ್ಟೆಡ್. ಅಂದರೆ ತುಂಬ ಫಾರ್ ಇತ್ತು ಚೇಸ್ ಮಾಡೋಕ್ಕೆ. 3 ಓವರ್ಸಲ್ಲಿ ಅರೌಂಡ್ 59-60 ರನ್ಸ್ ಏನೋ ಇತ್ತು. ಸೊ ಬಂದುಬಿಟ್ಟು ಒಂದು ಅರೌಂಡ್ 16 ಬಾಲ್ಸಲ್ಲಿ 37 ರನ್ಸ್ ಗುರು. ಅದು ಈ ಏಜಲ್ಲಿ 42 ಇಯರ್ ಓಲ್ಡ್ ಅಂತಾರೆ, ಬಟ್ ಇನ್ನೂ ಟೈಮಿಂಗ್ ಮಾಡ್ತಾನೆ ಇದ್ದಾರೆ. ಎಕ್ಸ್ಟ್ರಾರ್ಡಿನರಿ ಹಿಟ್ಟಿಂಗ್ ಇದೆ. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ದರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯಿತು. ಇನ್ನು ಬೌಲರ್ಸ್ ನರ್ವಸ್ ಆಗ್ತಾನೆ ಇದ್ದಾರೆ ಅವ್ರ ಅಗೇನ್ಸ್ಟ್ ಬೌಲಿಂಗ್ ಮಾಡಬೇಕಾದ್ರೆ. ಸೊ ಗ್ರೇಟ್ ಆರ, ಅಂದರೆ ಗೇಮ್ ಒಂಥರ ಬೇರೆಯೇ ಹೋಗ್ತಿತ್ತು. MS ಧೋನಿ ಬಂದಮೇಲೆ ಗೇಮ್ ಒಂಥರ ಬೇರೆಯೇ ಹೋಯಿತು. ಇವನ್ CSK ಫ್ಯಾನ್ಸ್ ನಾವು ಮ್ಯಾಚ್ ಸೋತಿದ್ರು ಅಷ್ಟು ಫೀಲ್ ಆಗಿಲ್ಲ ಲಾಸ್ಟ್, ಯಾಕಂದರೆ ಲಾಸ್ಟಿಗೆ ಬಂದು MS ಧೋನಿ ಕ್ರೇಜಿ ಹಿಟ್ಟಿಂಗ್ ಮಾಡಿದ್ರು ಗುರು. ಅದು ಹೆಂಡ್ರಿಸ್ ನಾಕಿ ಅವರು ನೇಲ್ ಮಾಡ್ತಿರು ವೈಡ್ ಔಟ್ಸೈಡ್ ಯಾರ್ಕರ್, ಅದನ್ನು ಸ್ಲೈಸ್ ಮಾಡಿ 6 ಹೊಡಿತಿದ್ರು. ಗ್ರೇಟ್. ಸೊ ಅಟ್ಲೀಸ್ಟ್ ನೆಕ್ಸ್ಟ್ ಮ್ಯಾಚಿಂದ ಮೋಸ್ಟ್ಲಿ 1 ಡೌನೇ ಬರಬೇಕನ್ಸುತ್ತೆ MS ಧೋನಿ ಈ ಥರ ಬ್ಯಾಟಿಂಗ್ ಮಾಡ್ತಾಯಿದ್ರೆ. ಹೌದು ಸರ್, ಹೌದಲ್ಲ? ಹೌದಾ? 100% ಸರ್, ಸತ್ಯವಾದ ಮಾತು ಸರ್, ಸತ್ಯವಾದ ಮಾತು.
ಇನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು 1 ಡೌನ್ ಬರೋದು. ಸೊ ಗುಡ್ ವಿನ್ ಫಾರ್ ಡಿ ಸಿ ಆ್ಯಂಡ್ ಕ್ರೆಡಿಟ್ ಟು ದೇಮ್ ಆಲ್ಸೋ. ಅವರು ಬೌಲರ್ಸ್ ಎಸ್ಪೆಷಲಿ ತುಂಬ ಚೆನ್ನಾಗಿ ಮಾಡಿದ್ರು. ಖಲೀಲ್ ಅಹ್ಮದ್ ಅವರು ಪವರ್ ಪ್ಲೇಲಿ ಮೆನ್ಷನ್ ಮಾಡಲೇಬೇಕು, ಎಕ್ಸ್ಟ್ರಾರ್ನರಿ ಬೌಲಿಂಗ್ ಅವರು. ಏನು ಬಿಡ್ತು ಕೊಟ್ಟರು ಅದನ್ನು ಬಿಡ್ತು ಕೊಡೋಕ್ಕೂ ಏನು ಹೊಡೆಯೋಕ್ಕೂ ಕಷ್ಟ ಆಗ್ತಿತ್ತು. ಸ್ವಿಂಗ್ ತುಂಬ ಚೆನ್ನಾಗಿ ಮಾಡ್ತಿದ್ರು. 2 ಟೀಮ್ ನೋಡಿದರೆ ಎಡವಿದ್ದೆ ಅಲ್ಲಿ ಅನಿಸುತ್ತೆ. CSK ಅವರು ಪವರ್ ಪ್ಲೇಲಿ ತುಂಬ ರನ್ಸ್ ಕೊಟ್ಟರು, DC ಅವರು ಪವರ್ ಪ್ಲೇಲಿ ಕಟ್ ಹಾಕಿದ್ರು. ಅಲ್ಲೇ ಮ್ಯಾಚ್ ತುಂಬ ತಿರುವಿದ್ದು ಅನಿಸುತ್ತೆ. ಸೊ ಕ್ರೆಡಿಟ್ ಟು DC ಬೌಲರ್ಸ್ ಆ್ಯಂಡ್ ಇಂಡಿಯನ್ ಕೋರ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರು. ಸೊ CSK ಅವರಿಗೆ ಒಂದೊಂದು ಒಳ್ಳೆ ವೇಕಪ್ ಕಾಲ್. ಸೊ ಲಾಸ್ಟ್ 2 ಮ್ಯಾಚ್ ತುಂಬ ಡಾಮಿನೇಟ್ ಮಾಡಿ ವಿನ್ ಆಗಿದ್ವಿ. ಬಟ್ ಈ ನೆಕ್ಸ್ಟ್ ಮ್ಯಾಚಲ್ಲೇ ಒಳ್ಳೆ ವೇಕಪ್ ಕಾಲ್. ಹೇಳಿ ಅಂತ ಹೇಳಿದಂಗೆ ಇದೆ. ಯಾವುದೇ ಟೀಮನ್ನು ಲೈಟಾಗಿ ತೊಗೊಳ್ಬಾರ್ದು. ಸೊ ಯಾವುದೇ ಟೀಮ್ ಜೊತೆನೂ ನಾವು ಕಾನ್ಫಿಡೆನ್ಸಲ್ಲೇ ಆಡಬೇಕು. ಸೊ ನೆಕ್ಸ್ಟ್ ಮ್ಯಾಚಿಂದ ನೆಕ್ಸ್ಟು 2 ಟಫ್ ಅಪೋಸಿಷನ್ ಇದೆ, SRH ಹೈದರಾಬಾದಲ್ಲಿ, ಆಮೇಲೆ KKR ಚಿಪೋಕಲ್ಲಿ. ಸೊ ಮತ್ತೆ ಬ್ಯಾಕ್ ಟು ದ ಗೇಮ್ ಬರಲೇಬೇಕಾಗುತ್ತೆ CSK ಪಾಯಿಂಟ್ ಆಫ್ ವ್ಯೂ ನೋಡಿದರೆ. ಸೊ ಅಟ್ ದ ಎಂಡ್ ಆಫ್ ದ ಡೇ ಗುಡ್ ಗೇಮ್. DC ಅವರಿಗೆ ಒಂದು ಒಳ್ಳೆ ವಿನ್ ಅಂತ ಹೇಳ್ಬೋದು. ಅವ್ರದ್ದು ಒಳ್ಳೆ ಮೋರಲ್ ಬೂಸ್ಟ್ ಆಗಿರುತ್ತೆ ಈ ವಿನ್ನಿಂದ, CSK ಮೇಲೆ ವಿನ್ ಆಗಿ. ಆ್ಯಂಡ್ ಮೋರ್ ಎವರ್ ಇವತ್ತು ಕೂಡ 2 ಟೀಮು ಹೋಮ್ ಟೀಮೇ ವಿನ್ ಆಗಿದ್ದಾರೆ. ಸೊ ಈ ಸರ್ತಿ ಏನಾಗ್ತಿದೆ ಗೊತ್ತಾಗ್ತಿಲ್ಲ, ಏನಾಗ್ತಿದೆ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಅಪಾರ್ಟ್ ಫ್ರಮ್ ದಟ್ 1 ಮ್ಯಾಚ್ RCB KKR ಬಿಟ್ಟರೆ ಎಲ್ಲ ಮ್ಯಾಚಸ್ ಹೋಮ್ ಟೀಮೇ ವಿನ್ ಆಗ್ತಿದ್ದಾರೆ. ಸೊ ಈ ಸಲ ಹೋಮ್ ಟೀಮ್ ಅವರಿಗೆ ಒಂದು ಒಳ್ಳೆ ಅಡ್ವಾಂಟೇಜ್ ಆಗ್ತಿದೆಯೋ ಅಥವಾ ಕೋಇನ್ಸಿಡೆಂಟ್ಲಿ ಆಗ್ತಿದೆಯೋ ಗೊತ್ತಿಲ್ಲ, ಒಟ್ಟು ಅವರೇ ವಿನ್ ಆಗ್ತಿದ್ದಾರೆ. ಸೊ ನಾಳೆ ಏನಾಗುತ್ತೆ ನೋಡಬೇಕು. ಮುಂಬೈ ವರ್ಸಸ್ ರಾಜಸ್ಥಾನ್, ಅದು ಮ್ಯಾಚ್ ಕ್ರೇಜಿ ಇರುತ್ತೆ ಅನಿಸುತ್ತೆ. ರಾಜಸ್ಥಾನ್ ಅವರು ಅಫ್ಕೋರ್ಸ್ ಟಾಪ್ ಟೀಮಲ್ಲಿದ್ದಾರೆ. ಮುಂಬೈ ಅವರು ಲಯ ಕಂಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಬೇಕು, ಹೋಮ್ ಗ್ರೌಂಡಿಗೆ ಬರ್ತಿದ್ದಾರೆ. ಸೊ ನಾಳೆ ಮ್ಯಾಚ್ ಕೂಡ ಚೆನ್ನಾಗಿರುತ್ತೆ. ಸೊ ಅದರ ರಿವ್ಯೂ ಜೊತೆ ವಾಪಸ್ ಬರ್ತೀವಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.